ಓಕೆ, ಪದ್ಮಾಕ್ಷಿ ಅವರು ಲೈನಲ್ಲಿ ಇದ್ದಾರೆ, ಮಾತಾಡಿಸ್ತೀನಿ. ಪದ್ಮಾಕ್ಷಿ ಅವರೇ, ನಾವು ಮಾತಾಡುವಂಥ ಸಂದರ್ಭದಲ್ಲಿ ಈಗ ತಂದೆ ಅಥವಾ ತಾಯಿ ಮಕ್ಕಳನ್ನ ಡೇ ಕೇರ್ ಸೆಂಟರ್ಗೆ ಬಿಟ್ಟು ಹೋಗ್ತಾರೆ, ಸಂಜೆ ಆಗ್ತಿದ್ದಾಗ ಮನೆಗೆ ಕರ್ಕೊಂಡ್ಬರ್ತಾರೆ ಅಂತಲೇ ಇಟ್ಕೊಳ್ಳೋಣ. ಸೊ ಮನೆಗೆ ಕರ್ಕೊಂಡು ಬಂದ ನಂತರದಲ್ಲಿ ಮಕ್ಕಳನ್ನು ಆವಾಗಲಾದರೂ ಪ್ರೀತಿಯಿಂದ ನೋಡ್ಕೋತಾರ? ಮಕ್ಕಳಿಗೇನೋ ಊಟ ಮಾಡಿಸ್ಬೋದು, ಅಥವಾ ನಮಗೆ ಸುಸ್ತಾಗ್ಬಿಟ್ಟಿದೆ ಅಂತ ಒಂದು ಸ್ವಲ್ಪ ಹೊತ್ತು ಮಕ್ಕಳನ್ನ ಆಟ ಆಡಿಸ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಆಗಲೂ ಕೂಡ ಮಕ್ಕಳು ತಂದೆ ತಾಯಿಯ ನಿಜವಾದ ಪ್ರೀತಿಯಿಂದ ವಂಚಿತರಾಗ್ತಾರೆ. ಅದು ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿ ಆಘಾತವನ್ನು ತರಬಹುದು, ಮುಂದಿನ ದಿನಗಳಲ್ಲಿ ಹೆತ್ತವ್ರನ್ನ ನೋಡುವಂಥ ರೀತಿನೇ ಬೇರೆ ಆಗ್ಬಿಡುತ್ತಾ ಅಂತ ಮಕ್ಕಳು ಬೆಳವಣಿಗೆ ಆಗ್ತಾ ಹೋದಂತೆ. ಸರಿ, ಬೇಸಿಕಲಿ ಅವರು ಮನೆಗ್ ಬಂದ ಮೇಲೆ ಅವರು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಮಾಡಿ ಸುಸ್ತಾಗಿರ್ತಾರೆ, ಹಸ್ಬೆಂಡ್ ವೈಫ್ ಇಬ್ರು. ಆಮೇಲೆ ಅವ್ರು ಸ್ಟ್ರೆಸ್ ಆಗಿದೆ ಅಂತ ನಮ್ಮಂತವ್ರ ಹತ್ರ ಕೌನ್ಸಿಲಿಂಗ್ ಬಂದಾಗ ಮೀ ಟೈಮ್ ಇಟ್ಕೊಳ್ಳಿ ಅಂತಾನೂ ನಾವ್ ಹೇಳಿರ್ತೀವಿ. ಅವ್ರ ಅದನ್ನು ಮಾಡ್ಬೇಕು, ಫ್ಯಾಮಿಲಿನೂ ನೋಡ್ಕೋಬೇಕು. ಅದರ ನಂತರ ಅಲ್ಪ ಸ್ವಲ್ಪ ಏನಂದ್ರು ಕೆಲಸ ಇದ್ರೆ ಮಾಡಿಸ್ಬೇಕು. ಆಮೇಲೆ ಎಷ್ಟೋ ಜನ ಟೇಕ್ ವರ್ಕ್ ಬ್ಯಾಕ್ ಹೋಮ್, ಮನೇಲೂ ಹೋದ್ಮೇಲೂ ಸಹ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ. ಅವಾಗ ಏನು, ಅದು ಸುಮ್ನೆ ಮಲಗಿಸ್ಬಿಟ್ರೆ ಸಾಕು, ಆವಾಗ ಅದು ಕೈಗೊಂದು ಫೋನ್ ಕೊಟ್ಬಿಡೋದು ಅಥವಾ ಏನೋ ಟಿವಿ ಹಾಕಿ ಕೊಟ್ಬಿಡೋದು ಮಾಡೋದ್ರಿಂದ ಅಲ್ಲೂ ಅವ್ರ ಏನತ್ರ ಅಂತ ಮೇಜರ್ ಬಾಂಡಿಂಗ್ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೇನೋ ಅಲ್ಪ ಸ್ವಲ್ಪ ಸಮಯ ಕೊಡ್ತಾರೆ, ಅವ್ರ ಜೊತೆಗಿರುವಂತ ಸಮಯದಲ್ಲೂ ಇಷ್ಟೇ ಸಮಯ ಏನಾದ್ರು ಸಿಕ್ಕಿರುತ್ತೆ. ಆಮೇಲೆ ಮಗುವಿಗೆ ಒಂಟಿತನ ರೆಗ್ಯುಲರ್ ಆಗಿ ಕಾಡೋದಂತೂ ಗ್ಯಾರಂಟಿ. ಅದನ್ನೇನು ಮಾಡಕ್ ಆಗಲ್ಲ. ಬಹುಶಃ ಮಾನಸಿಕ ಖಿನ್ನತೆ ಒಳಗಾಗ್ಬಿಡ್ತಾವಂತ ಮಕ್ಕಳು ಬೆಳೀತಾ ಬೆಳೀತಾ. ಹೌದು, ಮಾನಸಿಕ ಖಿನ್ನತೆ ಆಲ್ಮೋಸ್ಟ್ ಅವ್ರು 2-3 ವರ್ಷಕ್ಕೆ ಅರ್ಥ ಆಗ್ತಾ ಇರುತ್ತೆ. ನಾನು ಯಾರು ಪ್ರೀತಿನೇ ಮಾಡಲ್ಲ ನೋಡು, ನಮ್ಮಂಗೆ ನನ್ಗೆ ಟೈಮೇ ಇಲ್ಲ ಅಂತ ಮಗು ಹೇಳ್ಕೊಳಕ್ ಬರ್ದೇ ಇರ್ಬೋದು. ಆದ್ರೆ ಅದು ಕಿರ್ಚಾಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಇಟ್ಸ್ ಆಸ್ಕಿಂಗ್ ಫಾರ್ ಅಟೆನ್ಷನ್ ಬೇಕು. ಅಮ್ಮ ನನ್ ಕಡೆ ನೋಡು, ಅಪ್ಪ ನನ್ ಕಡೆ ನೋಡು ಅನ್ನೋ ತರದಲ್ಲೇ ಅದು ಕೇಳ್ಕೊತಾ ಇರುತ್ತೆ. ಆಮೇಲೆ ವರ್ಕ್ ಮಾಡೋರು ಹೇಳೋದು, ಅಯ್ಯೋ ತುಂಬಾ ಸುಸ್ತಾಗಿ ಬಂದ್ಬಿಟ್ಟಿದೀನಿ, ಮನೇಲಿ ಅವ್ರು ಇಬ್ರೇ ಇರ್ತಾರೆ. ಅವಾಗ ಇಲ್ಲೆಲ್ಲೋ ಅದು ಅನುಭವಿಸ್ಕೊಂಡ್ ಬಂದಿರೋ ಹಿಂಸೆ ಜೊತೆಗೆ ಮನೇಲೂ ಇರಿಟೇಟ್ ಮಾಡ್ಕೊಂಡು ಅವರು ಗದರೋದು, ಒಡೆಯೋದು, ಏನ್ ಬೇಕಾದ್ರು ಮಾಡ್ತಾರೆ. ಒಡೆಯೋದು ಸ್ವಲ್ಪ ಕಡಿಮೆ ಇರ್ಬೋದು, ಗೊತ್ತಿಲ್ಲ, ಈಗ ಏನು ಹೇಳೋದ್ ಕಷ್ಟ ಇದೆ. ಗದರೋದಂತೂ ಮಾಡ್ಬೋದು, ಬೇರೆ ಏನಾದ್ರು ಮಾಡ್ಬೋದು. ಅಡಿಕ್ಷನ್ ಅಂತೂ ಒಳಗಾಗ್ತಾ ಇದೆ ಮಕ್ಳು. ಯಾಕಂದ್ರೆ ನಾವು ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ. ಟಿವಿ ಮುಂದೆ ಹಾಕ್ಬಿಟ್ಟು ಏನೋ ಒಂದಿಷ್ಟು ಊಟ ತಿನ್ಸ್ಬಿಟ್ರೆ ಪಟ ತಿನ್ಕೊಂಡ್ಬಿಡುತ್ತೆ. ಒಂದು ಲೇಡಿ ಹೇಳಿದ ಮಾತು, ಟಿವಿ ಹಾಕಿದ ತಕ್ಷಣ ಬೇಗ ತುರ್ಕ್ಬಿಡ್ತೀನಿ ಅಂತ. ಅಂದ್ರೆ ಊಟ ಮಾಡಿಸ್ತೀನಿ ಅಲ್ಲ, ಲಿಟರಲಿ ಏನೋ ತುರುಕ್ಬಿಡ್ತೀನಿ. ದಿಸ್ ಇಸ್ ನಾಟ್ ಎಟ್ ಆಲ್ ದ ರೈಟ್ ವೇ ಆಫ್ ಟೇಕಿಂಗ್ ಕೇರ್ ಆಫ್ ಚಿಲ್ಡ್ರನ್. ಸೊ ಖಿನ್ನತೆ ಅನ್ನೋದು ಪೇರೆಂಟ್ಸ್ ಆದಿಯಾಗಿ ಎಲ್ಲರೂ ಒಂದ್ ಮಗುವಿನ ಮೇಲೆ ಕೊಡೋ ಟಾರ್ಚರ್ ಇಂದ ಅದು ಬರೋದಂತೂ ಗ್ಯಾರಂಟಿ. ಮುಂಚೆ ಯಾರೋ ಒಬ್ರೋ ಇಬ್ರಿಗೋ ಮನೇಲಿ ಯಾರು ಇಲ್ಲ ಅನ್ನೋ ಇದ್ರಲ್ಲಿ ಖಿನ್ನತೆ ಆಗ್ತಿತ್ತು. ಈಗ ಮನೇಲಿ ಅಪ್ಪ ಅಮ್ಮ ಇದ್ರೂನು ಈ ತರ ಹೊರಗಡೆ ಹೋಗಿ ಬಂದಂತ ಮಕ್ಳು ಖಿನ್ನತೆ ಒಳಗಾಗೋದು ಸಹಜ. ಈಗ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ತಿರು, ಮನೆಗ್ ಬಂದ ಮೇಲೆ ಅದನ್ನ ನೀವು ಚೆಕ್ ಮಾಡ್ಬೇಕು. ಈಗ ಎಷ್ಟ್ ಜನಕ್ಕೆ ಅಷ್ಟೆಲ್ಲ ಪೇಷನ್ಸ್ ಇರುತ್ತೆ, ಸದ್ಯ ಬಂದ್ರೆ ಸಾಕಪ್ಪ, ಮಲ್ಕೊಂಡ್ರೆ ಸಾಕಪ್ಪ. ಇವ್ರಿಗೂ ಸಾಕಷ್ಟು ಸ್ಟ್ರೆಸ್, ಟ್ರಾವೆಲ್ ಮಾಡಿರ್ತಾರೆ, ಆಫೀಸಿಂದ ಬಂದಿರ್ತಾರೆ, ಇನ್ನೂ ಕೆಲಸ ಬಾಕಿ ಇರುತ್ತೆ, ಮಾಡ್ಬೇಕು ಅನ್ನೋದು ಇರುತ್ತೆ. ಆಮೇಲೆ ಸೊ ಇದೆಲ್ಲ ಎಲ್ಲಾ ಕಾರಣಗಳಿಂದನೂ ಒಂದೇ ಅಲ್ಲ, ಮನೇಲಿ ಯಾರು ಇರೋದೇ ಇಲ್ಲ. ಅಟ್ಲೀಸ್ಟ್ ಮನೆಗೆ ಹೋಗ ಮಗು ಇನ್ನೊಬ್ಬರ ಜೊತೆ ಆಡಕ್ಕೆ ಅನ್ನೋದು ಇಲ್ಲ. ಕೆಲವ್ರು ಹೇಳ್ತಾರೆ, ನಾನ್ ಮಗುನ್ ಚೆನ್ನಾಗಿ ನೋಡ್ಕೊಂತೀನಿ, ಯಾರ ಹತ್ರಕ್ಕೂ ಬಿಡಲ್ಲ, ಆಟ ಆಡಂಗೆ ಇಲ್ಲ, ನನ್ ಮುಂದೆನೆ ಕಾಣಿಸ್ತಾ ಇರ್ಬೇಕು ಅಂತ ಚಿಕ್ಕ ರೂಮ್ ಒಳಗಡೆ ಬಿಟ್ಬಿಡೋದು, ಅಲ್ಲೇ ಕುತ್ಕೋ, ಒಂದ್ ಮೂಲೆಯಲ್ಲೇ ಕುತ್ಕೋ ಅಂತ ಹೇಳಿದ್ರೆ ಸಾಧ್ಯ ಆಗಲ್ಲ. ಕೆಲವ್ರು ಹೇಳ್ತಾರೆ, ನಾನು 1 ವರ್ಷ 2 ವರ್ಷದ ಮಗುಗೆ ಡಿಸಿಪ್ಲಿನ್ ಹೇಳ್ಕೊಡ್ತೀನಿ ಅಂತ. ಆ ವಯಸ್ಸಲ್ಲಿ ಬೇಕಾಗಿರೋದು ಡಿಸಿಪ್ಲಿನ್ ಅಲ್ಲ, ಮಕ್ಳಿಗೆ ಬೇಕಾಗಿರೋದು ಪ್ರೀತಿ. ನನ್ಗೆ ಯಾರೋ ಇದಾರೆ, ನನ್ನ ಅಪ್ಪ ಅಮ್ಮ ಇದಾರೆ ಅನ್ನೋ ಬೇಕಾಗಿರುತ್ತೆ ಸೆಕ್ಯೂರಿಟಿ, ಸೆನ್ಸ್ ಆಫ್ ಸೆಕ್ಯೂರಿಟಿ ಫೀಲಿಂಗು. ನನ್ನ ಮತ್ತೆ ಹೇಳ್ತೀನಿ, ಫೀಲಿಂಗ್ ಆಫ್ ವಾಂಟೆಡ್ನೆಸ್. ಹೌದು, ನಾನು ವಾಂಟೆಡ್, ನನ್ನ ಅಪ್ಪ ಅಮ್ಮಂಗೆ ನನ್ ಬೇಕು ಅನ್ನೋ ಫೀಲು ಬೇಕು ಮಕ್ಕಳಿಗೆ. ಅದಕ್ಕೆ ಹಗ್ಗು, ಕ್ವಾಲಿಟಿ ಹಗ್ಗೆಲ್ಲ ಕೊಟ್ರಾಗ ಮಕ್ಕಳಲ್ಲಿ ಒಳ್ಳೆ ಹಾರ್ಮೋನ್ ಉತ್ಪಾದನೆ ಆಗುತ್ತೆ. ಇಲ್ಲ ಅಂದ್ರೆ ಡಿಪ್ರೆಷನ್ ಆಗೋದಂತೂ ಗ್ಯಾರಂಟಿ. ಸರಿಯಾಗಿ ನಿದ್ದೆನೂ ಕನ್ವರ್ಟ್ಸಿರ್ತೇವೆ ಮಕ್ಕಳು, ನಿದ್ದೆನೂ ಸಮಾಧಾನವಾಗಿ ಮಾಡಕ್ ಸಾಧ್ಯ ಇಲ್ಲ. ಸೊ ಎಲ್ಲಾ ತರದಲ್ಲೂ ಸಹ ಮಗುವಿನ ಮಾನಸಿಕ ಬೆಳವಣಿಗೆ ಕುಂಠಿತ ಆಗೋದಂತೂ ಗ್ಯಾರಂಟಿ. ಬರೀ ಮಾನಸಿಕ ಅಲ್ಲ, ದೈಹಿಕ ಬೆಳವಣಿಗೆನೂ ಸಹ ಒಡೆದಿರ್ತಾರೆ, ನೀಲ್ಗಟ್ಟಿರುತ್ತೆ, ನೋಡೇ ಇರಲ್ಲ. ಕೆಲವೊಂದು ಪೇರೆಂಟ್ಸ್ ಹೇಳೋದು, ಅಯ್ಯೋ ಇದು ಹಳೆ ಗಾಯ ಅಂತ ನನಗೆ ಗೊತ್ತೇ ಇಲ್ಲ, ನಮ್ ಮೇಡ್ ಹೇಳಿದ್ರು ಈಗ ಅಂತ ಹೇಳೋ ತರದಲ್ಲಿ ಏನೂ ಇರುತ್ತೆ. ಮನೇಲೂ ಮೇಡು, ಹೊರಗಡೆನೂ ಮೇಡು. ಈ ಮಮ್ಮಿ ಪಪ್ಪ ಒಂಥರ ವೀಕೆಂಡ್ ಪೇರೆಂಟಿಂಗ್ ತರ ಆಗೋಗಿದ್ದಾರೆ. ವೀಕೆಂಡ್ ಅಲ್ಲೇ ಸಿಗ್ತೀವಿ ನಾವು, ವೀಕೆಂಡ್ ಅಲ್ಲೇ ಫ್ರೀ ಅನ್ನೋ ತರದಲ್ಲಿ. ದಿಸ್ ಇಸ್ ನಾಟ್ ದ ರೈಟ್ ಪೇರೆಂಟಲ್ ಬಿಹೇವಿಯರ್ಸ್. ಅದಾದ ನಂತರ ಅಲ್ಲಿನ ಒಂದು ಬಿಹೇವಿಯರ್ಸ್ ಇದೆಯಲ್ಲ, ಎಲ್ರು ಹೇಳುದು ಸಾಕಷ್ಟು ಮಾನದಂಡ ಅಂತ. ಅವ್ರಿಗಲ್ಲೂ ಸಾಕಷ್ಟು ವರ್ಕ್ ಪ್ರೆಷರ್ ಇದೆ. 10 ಮಕ್ಳು ನೋಡ್ಕೋಬೇಕು, 10 ಮಕ್ಳು ನೋಡ್ಕೋಬೇಕಂದ್ರೆ ಒಂದ್ ಮಗು ನೋಡ್ಕೊಳ್ಳೋದೇ ಸಖತ್ ಕಷ್ಟ ಇದೆ. ಆಗ ಅವ್ರು ಏನೋ ಒಂದು ಮಾಡ್ಲೇಬೇಕು, ನಾನು ತುಂಬಾ ಸ್ಟ್ರೆಸ್ ಆಗ್ತಿದ್ದ ಮೂಲೆಯಲ್ಲಿ ಕೂರ್ಸ್ಬಿಡ್ತೀನಿ ಅಂತ ಹೇಳಿ ಗದರ್ಬೋದು, ರೇಗ್ಬೋದು, ಹೊಡಿಬೋದು, ಈ ತರದ ಪನಿಷ್ಮೆಂಟ್ಸ್ ಎಲ್ಲ ಮಾಡ್ಬೋದು. ಅವರ ಒಂದು ಇರಿಟಬಲ್ ಮುಖ ನೋಡಿದಾಗ್ಲೂ ಸಹ ಮಗು ತುಂಬಾ ಹೆದರ್ಕೊಂಡ್ಬಿಡುತ್ತೆ.
ಜೀವನ ಪರ್ಯಂತ ಈ ತರದ್ ಯಾವ್ದೋ ಹೊರಗಡೆನವ್ರು ಮಾತಾಡ್ಸಕ್ ಬಂದ ತಕ್ಷಣ ನಾವ್ ಆಲ್ರೆಡಿ ನೋಡಿದೀವಿ, ಮಕ್ಳು ಹೆದರ್ಕೊಳ್ಳೋದು, ನೈಟ್ ಬೆಡ್ ವೆಟ್ಟಿಂಗ್ ಆಗೋದು, ಇವೆಲ್ಲವೂ ಆಗೋ ಸಾಧ್ಯತೆ ಇರುತ್ತೆ. ಓಕೆ.